ಹೇಳುವಂತ ಸರ್, ಮಳೆ ಅಂದರೆ ನಿನ್ನೆ ಚಿತ್ರ ಒಂದು ಮಳೆ ಬಂದಿದ್ದೀನಿ. 2 ಗಂಟೆ ಶುರುವಾಗಿದೆ, 2:30 ಶುರುವಾಗಿದೆ. 2:30ರಿಂದ 4 ಗಂಟೆವರೆಗೆ ಮಳೆ ಬಂದಿದೆ. ಈ ಚಿತ್ರ ಒಂದು ನೀರು ಬಂತು, ಎಲ್ಲಿಂದ ಬಂತು ಏನಂದು ಗೊತ್ತಿಲ್ಲ. ಎಲ್ಲ ತೋಟ ಗೆದ್ದೆ ಎಲ್ಲ ಮುಳುಗಿ ಹೋಗಿದೆ, ಸಿಕ್ಕಾಪಟ್ಟೆ ನಷ್ಟ. ತೋಟದಲ್ಲಿ ಅಡಿಕೆ ಸಸಿ ಎಲ್ಲ ಮುಳುಕಿದೆ, ಇನ್ನು ಕೊಳ್ತೋಗ್ತದೆ ಅದು ನೀರು ನಿಂತು, ಕೆಸರು ಮಣ್ಣು ನಿಂತು. ಗೆದ್ದೆ ಆಗಿ ಹೊಯ್ಗೆ ಈಗೆಲ್ಲ ಬಿದ್ದು ಹಾಳಾಗಿದೆ ಈಗ. ಬೆಟ್ಟ ಅಂದರೆ ಕಬ್ಬಿನ ಮೇಲೆ ಮಳೆ ಆಗ್ಬೋದು ಅಲ್ಲಿ ಬೆಟ್ಟದಲ್ಲಿ, ಅಲ್ಲಿಂದ ನೆರೆ ಜಾಸ್ತಿ ಆಗಿ ಈ ಥರ ನೀರು ಜಾಸ್ತಿ ಆಯ್ತು ಅಂತ. ಒಲ್ಲೊಂದು ಮನೆ ಎಲ್ಲ ಪಲ್ಟಿ ಆಗಿದೆ ನಿನ್ನೆ ಅಲ್ಲಿ ಹೊಳೆ ಸೈಡಲ್ಲಿ, ಮನೆ ನೀರು ಹೋಗಿ ಇಲ್ಲೇ ನೀವು ಬರೋ ದಾರಿಯಲ್ಲಿ ಹೊಸ ಕಂಬಳ ಅಂತ ಕಾರು ಸಹ ಅಲ್ಲಿಗೆ ಮುಳುಗಿ ಹೋಗಿದೆ. ಮತ್ತೊಂದು ಕಾರು ಬಳದ್ಕೊಂಡು ಹೋಗಿದೆ ಅಲ್ಲಿ ಸಾಹೇಬ್ರದ್ದು, ಕೇರಳದವ್ರದ್ದು. ಅಜ್ಜಿ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅವರು ನಿನ್ನೆ ಅಂತ ಅವ್ರು ಇಲ್ಲಿ ಮಗಳ ಮನೆ ಹತ್ರ ಇರೋದು, ಮಗಳ ಮನೆಯಲ್ಲಿ. ಅಲ್ಲಿಂದ ಅವ್ರ ಮನೆ ಹೋಗಿದ್ರೆ ಅಂತಂದು ಗೊತ್ತಿಲ್ಲ ಅದು. ಹಾಗಾಗಿ ರಾತ್ರಿ 5-5:30 ಗಂಟೆ ಹೋದವರು ಇಲ್ಲ, ಅಡ್ರೆಸ್ ಇಲ್ಲ. ಅದ್ರ ಮೇಲೆ ಹುಡುಕಿದ್ರೆ ಸಿಕ್ಕಲೇ ಇಲ್ಲಲ್ಲ. ಇವತ್ತಿಗೆ ಮಧ್ಯಾಹ್ನ ಇಲ್ಲಿ ಬಂದು ಹುಡುಕುವಾಗ ಸಿಕ್ಕಿದೆ, 10-11 ಗಂಟೆ ಸಿಕ್ಕಿದ್ರು ಅವ್ರು. ನಿಮ್ಮ ಹೆಸರು? ಕೃಷ್ಣ. ಸರ್, ಯಾವಾಗ ಮಳೆ ಬಂತು, ಏನೇನಾಯಿತು ಅಂತ ಒಂದು ಹೇಳಿ ಸರ್. ಮಳೆ ಬರುವುದೊಂದು ಸಹಜನೇ. ಅಂದರೆ ಮಳೆ ಒಂದು 2:30-3 ಗಂಟೆ ಮಳೆ ಬಂದಿತ್ತು. ಮಳೆ ಬಂದ ನಂತರ ಈ ಚಿತ್ರ ಅಂದರೆ ಇಲ್ಲಿಂದ ನೀವು ಹಾಗೆ ತೋರೋದಿಲ್ಲ, ಆ ಥರ ಮಳೆ ಬಂದಿತ್ತು. ಕಬ್ಬಿನಲ್ಲೇ ಮುದ್ರಾಡಿ ಬಲ್ಲಾಡಿ ಇದೇ 3 ಜಾಗ ಮಳೆ, ಭಯಂಕರ ಮಳೆ, ಸಿಕ್ಕಾಟ ಮಳೆ. ಗೆದ್ದೆ ಇದೆಲ್ಲ ಫುಲ್ಲು ನಷ್ಟ ಆಗಿದೆ. ನೆರೆ ಭಯಂಕರ, ಒಂದೇ ಸಮುದ್ರ ಥರ ಎಲ್ಲ ಕಡೆ, ಇಲ್ಲಿಂದ ಮುದ್ರಾಡಿವರೆಗೆ ಪೂರ ಒಂಥರ ನೀರು ಫುಲ್ಲು ರೆವೆಲ್. ಅಜ್ಜಿನ ಅಂತ ಅದು ಒಳ್ಳೆ ಹೋಗುವಾಗ ಎಂತ ಆಯಿತು ನಮಗೆ ಗೊತ್ತಿಲ್ಲ. ಅದು ನಮ್ಗೆ ಆಯಿತು, ನಾವು ದೂರದವರು. ಗದ್ದೆ ತೋಟ ಎಲ್ಲ ಪೂರ ಮುಳ್ಕೊಂಡು ಹೋಗಿದೆ ಅಷ್ಟೇ. ನಿಮ್ಮ ಹೆಸರು? ಪ್ರಭಾಕರ್.